ಓಂ ಉಚ್ಚಾರಣೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಮೈಂಡಲ್ಲಿ ಸಕಾರಾತ್ಮಕ ಊರ್ಜಾ ಶಕ್ತಿ ಹೆಚ್ಚಾಗ್ತದ ಮತ್ತು ನಮ್ಮಲ್ಲಿ ನಕಾರಾತ್ಮಕ ವಿಚಾರ ನಷ್ಟ ಆಗ್ತದ. ಓಂಕಾರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಕೃಪೆ ನಿಮಗಾಗ್ತದ ಮತ್ತು ಶರೀರದ ತಂಪು ಪ್ರತಿಯೊಂದು ಕೋಶಗಳು ಜಾಗೃತ ಆಗ್ತಾವ. ಅದಕ್ಕಾಗಿ ಓಂ ಎಲ್ಲ ಧ್ಯಾನಗಳಲ್ಲಿ ಸರ್ವಶ್ರೇಷ್ಠವಾದದ್ದು. ಎಲ್ಲ ಉಸಿರು ತಗೊಳ್ಳಿ. 1 2 3 ಜೋರಾಗಿ ಉಚ್ಚಾರಣೆ ಮಾಡಿ. ಜೋರು ಬರಬೇಕು. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಮಾ ಹೆಚ್ಚು ಉಚ್ಚಾರಣೆ ಮಾಡಬೇಕು. 1 2 3 ಸ್ಟಾರ್ಟ್. ಲಾಸ್ಟ್ ಜನ ಉಸಿರು ತಗೊಳ್ಳಿ. 1 2 3 ಸ್ಟಾರ್ಟ್. मदं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलि प्राणतोऽस्मि ॐ शान्तिः 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 ॐ शान्तिः शान्तिः शान्तिः. ನಿಮ್ಮ ಎರಡು ಕೈಗಳ ಬದಿಗಡಿಗೆ ನಿಂತ ಮೇಲೆ ಉಸಿರು ತಗೊಳ್ಳಿ. ವಿಡಿಯೋ ಮಾಡ್ಬೇಕಂತ ಒಂದು ನಿಮಿಷ ಆಗಿ ಹಣೆಗಳು ಕಚ್ಚಿ ಭೂಮಾತೆಗೆ ಪ್ರಾರ್ಥನೆ ಮಾಡಿ. ಭೂಮಾತೆ ನಮಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು ಕರುಣಿಸಲಿ. ಯಾರಿಗೆ ಹಣೆ ಆಗ್ತದಲ್ಲ ಅವ್ರಿಗೆ ಸ್ಮರಣ ಶಕ್ತಿ ಹೆಚ್ಚಾಗ್ತದ ಮತ್ತು ಭೂಮಾತೆಯ ಕೃಪೆ ಆಗ್ತದ. ಸರ್ವಶ್ರೇಷ್ಠವಾಗಿರುವಂಥದ್ದು ಭೂಮಿ. ನಮ್ಮ ಮನೋ ಇಚ್ಛೆಗಳು ಪೂರ್ಣ ಮಾಡುವಂಥದ್ದು ಭೂಮಿ. ಅದಕ್ಕಾಗಿ ಭೂನಮನ ಮಾಡಲಿ. ಮತ್ತೆ ನಿಧಾನವಾಗಿ ಉಸಿರು ತಗೋತಾ ಮೇಲೆ ಸೀದಾ ಕೊಡಿ. ಕೈಗಳು ಚೆನ್ನಾಗಿ ಉಷ್ಣ ಉಜ್ಜಿ ಎಲ್ಲರಿಗೂ ಪ್ರಣಾಮ. ಈಗ ಹಾಗೆ ಇರ್ತೀವಿ. ಈ ಪ್ರಾರ್ಥನೆ ಮುಗಿತು ಶುರು ಮಾಡ್ತಾ ಇರ್ತೀವಿ. ನೀವು ದಿನನಿತ್ಯ ಯೋಗ ಮಾಡಿದ್ರೆ ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ, ಬುದ್ಧಿ ಎಲ್ಲ ಚೆನ್ನಾಗಿರ್ತದೆ. ಹೊಸ ಹೊಸ ವಿಚಾರ ಬರ್ತದೆ. ಚಿಂತಾ ಮುಕ್ತ ಆಗ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ. ಆತ್ಮ ಸಾಕ್ಷಾತ್ಕಾರ ಪ್ರಾಪ್ತಿ ಆಗ್ತದ. ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ. ಯೋಗ ಒಂದು ಬಹಳ ಭಾರತದಲ್ಲಿ ದೊಡ್ಡ ಶಾಸ್ತ್ರ. ಯೋಗದ ಮೂಲ ಗುರು ಶಿವ. ಅದಕ್ಕಾಗಿ ಶಿವನಿಂದ ಬಂದಿರುವಂಥ ಒಂದು ವಿದ್ಯೆ ಇದು. ಈ ವಿದ್ಯೆ ಪಡ್ಕೊಂಡ್ರೆ ನಿಮ್ಮ ಜೀವನನೇ ಬದಲಾಗ್ತದೆ. ಕೈ ಮೇಲೆತ್ತಿ. 1 ಉಸಿರು ಒಳಗೆ ಉಸಿರು ಹೊರಗೆ ಹಿಂಗೆ ಗೋಲಾಕಾರ ಆಗ್ತಿರೋದು. ಇದರಿಂದ ಅಶುದ್ಧ ಹವೆಲ್ಲ ಹೊರಗೆ ಹೋಗ್ತದೆ. ಉಸಿರು ಒಳಗೆ ಹೊರಗೆ ಏಕಕಾಲ 3 ಉಸಿರು ಒಳಗೆ ಉಸಿರು ಹೊರಗೆ ಉಸಿರು ಒಳಗೆ ಉಸಿರು ಹೊರಗೆ. ಉಸಿರಾಟದೊಂದು ಹಿಂಗೆ ಮಾಡೋದ್ರಿಂದ ಹೆಚ್ಚು ಚೆನ್ನಾಗಿರ್ತದೆ. ಆಪೋಸಿಟ್. ಉಸಿರು ಒಳಗೆ ಉಸಿರು ಹೊರಗೆ ಉಸಿರು ಒಳಗೆ ಉಸಿರು ಹೊರಗೆ ಉಸಿರು ಒಳಗೆ ಉಸಿರು ಹೊರಗೆ ಉಸಿರು ಒಳಗೆ ರಿಲ್ಯಾಕ್ಸ್. ಈಗ 4 ಸಲ ಮಾಡೋದು. ಅಶುದ್ಧ ಹವೆ ಹೊರ ಹೋಗ್ತದ. ಹೃದಯ ಮಜಬೂತ ಆಗ್ತದ. ಶರೀರದ ಸರ್ವಾಂಗ ಸುಂದರ ಆಗ್ತದೆ. ಇದು ಎರಡನೇ. 1 ನಿಮ್ಮ ಬಲಕ್ಕೆ ಒಳ್ಳೆ 2 ಬಲಗಡೆ ಒಳ್ಳೆ ನಿಮ್ಮ ಬಲಕ್ಕ 3. ನೀವು ಯಾವಾಗಲೂ ಯೋಗ ಬಲಗಡೆಯಿಂದ ಮಾಡಬೇಕು. ಪ್ರಾಣಾಯಾಮ ಎಡಗಡೆಯಿಂದ ಮಾಡೋದು. ಎಡಗಡೆ 3 4 5 6 7 8. ರಿಲ್ಯಾಕ್ಸ್. ನಿಮ್ಮ ಬಲಗೈ ಮೇಲೆ 1 ನಿಮ್ಮ ಬಲಗೈ ಕಿವಿಗೆ ಹತ್ತಲದು. ಬಾಹು ಏಕಕಾಲಕ
ಸೀದಾ ಇರಲಿ. ಸ್ವಲ್ಪ ಕಾಲಗಲ ಮಾಡಿರಲಿ. ಕಾಲಗಲ ನಿಧಾನವಾಗಿ ಎಡಗಡೆ ಭಾಗ ಮುಟ್ಸ್ರಿ. ನೆಲಕ್ಕೆ ಮುಟ್ಸ್ರಿ. ಯಾರು ಸಾಧ್ಯ ನಿಲ್ಲಿಸ್ರಿ ಸ್ವಲ್ಪ ಹೊತ್ತು. ಒಳಗೆ ಇದೆಲ್ಲ ಸೈಡ್ ಸ್ಟ್ರೆಚಿಂಗ್ ಮಾಡ್ತದೆ. ಎಡಗೈ ಮೇಲೆತ್ತಿ. 2 exhale. ನೋಡಿ 3 inhale. 4 relax. 1 inhale. ಒಂದೊಂದು ಆಸನ 4 ಸಲ ಮಾಡಬೇಕು. 2 ಸಲ ಮಾಡಬೇಕು. 2 exhale. 3 inhale. 4 relax. 1 inhale. ಶ್ವಾಸ ಒಳಗೆ 2 exhale. ಆರಾಮ್ ಮಾಡ್ರಿ. 3 inhale. 4 relax. ಇರಲಿ. ಕಾಲ ಪುಷ್ಟಿ. 1 inhale. ಉಸಿರು ಒಳಗೆ. ಉಸಿರು ಹೊರಗೆ. ಉಸಿರು ಒಳಗೆ. ಉಸಿರು ಹೊರಗೆ. ಈಗ ಕಣ್ಣನ್ನು ಮುಚ್ಚಿರಲಿ. ನಿಮ್ಮ ಬಲಗಡೆಯಿಂದ ಕುತ್ತಿಗೆ ಅಭ್ಯಾಸ. 1 ಸ್ಲೋ ತಿರುತ್ತಾ ಹೋಗಿ. 2 ನಿಮ್ಮ ಬಲಗಡೆಯಿಂದ. 3 4 ಕುತ್ತಿಗೆ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗ್ತದ. ಅಪೋಸಿಟ್. 5 6 7 8 ರಿಲ್ಯಾಕ್ಸ್. ಈಗ ಮೊಣಕಾಲ ಕುಂತು ವಾ ನೋಡಿ ಗೋಲಾಕಾರ ಬಲಗಡೆಯಿಂದ. 2 3 4 ಅಪೋಸಿಟ್. 5 6 7 8 ಮೊಣಕಾಲ ಚಪ್ಪುಗಳು ಈ ಥರ ಮಾಡಿ. ಅಪೋಸಿಟ್. ರಿಲ್ಯಾಕ್ಸ್. ಈಗ ಸೊಂಟದ ಭಾಗಕ್ಕೆ ಅಭ್ಯಾಸ. ಈ ರೀತಿಯಾಗಿ ಭಾಗ ಮುಂದೆ 7 8 9 10 11 ಹಿಂದೆ ಕಾಲು 40 40 50 60 ಬರಲ್ಲ. BP ಶುಗರ್ ನಾರ್ಮಲ್ ಆಗ್ತದ. ಮತ್ತು ಎಷ್ಟು ದೀರ್ಘ ಉಸಿರಾಟ ಮಾಡ್ತೀರಿ ಅಷ್ಟು ಅಸ್ತಮ ರೋಗ ಬರಲ್ಲ. ಉಸಿರಾಟ ತೊಂದರೆ ಕಡಿಮೆ ಆಗ್ತದೆ. ಆ ಬಳಿಕ ಥಂಡಿ ಹತ್ತಲ್ಲ. ನಿಂತಲ್ಲೇ ನೋಡಿ. ಎಲ್ಲ ನೋಡ್ರಿ ನಿಂತಲ್ಲೇ. ಮುಂದೆ ಬರಬೇಡಿ. ಓಡ್ತಾ ಹೋಗಿ ನಿಂತಲ್ಲೇ. ನೀವು ಇಲ್ಲೇ ನಿಮ್ಮ ರೂಮಲ್ಲೇ ಮಾಡ್ಕೋಬಹುದು. ಇದೆಲ್ಲ ಒಳ್ಳೆ ಎಕ್ಸರ್ಸೈಸ್. ಹೊರಗೆ ಹೋಗಿ ಕೊಡ್ಬೇಕಂತಿಲ್ಲ. ಹೃದಯ ಬಡಿತ ಹೆಚ್ಚಾಗ್ತದ. ಶ್ವಾಸಕ್ರಿಯೆ ಮಜಬೂತ ಆಗ್ತದೆ. ಎಲ್ಲ ನೋಡ್ತಾರೆ ಮಾತಾಡಬೇಡಿ. ಈಗ ನಿಂತಲ್ಲೇ ಓಡ್ತಾನೆ ಯೋಗ ಮಾಡೋದು. ಚೆನ್ನಾಗಿ ಮಾಡ್ತೀರಿ. ಕೈ ಉಲ್ಟ ಮಾಡಿ. ಇದೆಲ್ಲ ವಾರ್ಮ್ ಅಪ್. ಈಗ ಕೈ ಮೇಲೆ ಕಟ್ಟಿ ಓಡ್ತಾ ಹೋಗ್ರಿ. ಓಡೋದು ಮಾತ್ರ ನಿಲ್ಲಿಸಬಾರ್ದು. ಓಡ್ತಾ ಇರ್ರಿ. ಕೈ ಬಲಕ್ಕೆ ನೋಡಿ. ಎಡಕ್ಕೆ. ಇದು ತಾರಾಸನ. ಎಡಕ್ಕೆ ಬಲಕ್ಕೆ. ಎಡಕ್ಕೆ ಬಲಕ್ಕೆ. ಓಡ್ತಾ ಇರ್ರಿ. ಕೈ ಹೀಗಿಡಿ. 1 2 ಓಡ್ತಾ ಇದ್ದ
ನೋಡ್ತಾ ಇದ್ದಾರೆ. ಈಗ 1 2 3 4 5 6 ಓಂ ಓಂ ಈಗ ಈ ತರ ಮೊದಲು ವಾರ್ಮಪ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿವಿ. ಇನ್ಮೇಲೆ ಸ್ವಲ್ಪ ಆಸನ ಮಾಡ್ತೀವಿ. ಈಗ ನಿಮ್ಗೆ ಉಸಿರಾಟ ಬೇಕಾದ್ರೆ ಈ ರೀತಿಯಾಗಿ ನಾವು ದೀರ್ಘ ಉಸಿರಾಟ ಮಾಡೋದು. ದೀರ್ಘ ಉಸಿರಾಟ ಸ್ವಲ್ಪ ಹೊತ್ತು ಉಸಿರಾಟ ಮಾಡಿ ಮತ್ತೆ ಶುರು ಮಾಡೋದು. ನಿಮಗೆ ಸೊಂಟದ ಎಕ್ಸರ್ಸೈಸ್ ನೋಡಿ. 1 ಮಾಡಿ 2 3 4 5 6 7 8 ರಿಲ್ಯಾಕ್ಸ್. 1 ಬಲಗೈ ಬಲಗಾಲ ಮುಂದೆ. ಇದು ಎದೆ ವಿಸ್ತಾರ ಮಾಡ್ತದ, ಬೆನ್ನು ಕಡಿಮೆ ಮಾಡ್ತದ, ಉಸಿರಾಟ ತೊಂದರೆ ಕಡಿಮೆ ಮಾಡ್ತದ. 2 3 ಎಡಗಾಲ ಮುಂದೆ ಎಡಗೈ ಮೇಲೆ ಇಲ್ಲಿಗೆ ಬಾರ್ಬೇಕು. 5 6 7 8 9 10 ಇದನ್ನ ಪಾಸ್ ಮಾಡಿ. 1 2 3 4 6 ರಿಲ್ಯಾಕ್ಸ್. ಈಗ ಕೈ ಹತ್ತಲಾರ್ದಂಗೆ ನೆಲಕ್ಕೆ ಕೂಡ್ಬೇಕು. 1 ಇನಿ ಹೇರ್ ನೋಡ್ ನಾ ಹೆಂಗ್ ಕಾಲಿನ ಬೆರಳ ಮ್ಯಾಗ ನಿಂತೀನಿ. 2 3 4 5 ಕೈ ಒಟ್ಟಿನ ಕಚ್ಚಬಾರ್ದು. 6 ಕೈ ಮೇಲೆ ಕಚ್ಚಬಾರ್ದು ಹೇಳೋದು. 8 ಆಗ್ತದೆ 9 ನೋಡು ಇಷ್ಟೇ. 10 11 7 ಇದು ಸರ್ವಾಂಗಕ್ಕೆ ಎಕ್ಸರ್ಸೈಸ್ ಆಗ್ತದೆ. 30 40 50 60 1 ಕೈ ಹತ್ತಬಾರ್ದು. 2 ಕೈ ನಮ್ಗೆ ತೆಗಿಲ್ಲ. 3 ರಿಲ್ಯಾಕ್ಸ್. ಬಲಗಾಲ ಮೇಲೆ ಎಡಗಾಲ 1 ವೃಕ್ಷಾಸನ. 2 3 ಇದರಿಂದ ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದ, ಮನಸ್ಸಿನಲ್ಲಿ ಸಂಯಮನ ಬರ್ತದೆ, ಕಾಲುಗಳು ಮಜಬೂತ್ ಆಗ್ತಿವೆ, ಶರೀರದಲ್ಲಿ ಸ್ಥಿರತೆವಾಗ್ತಿದೆ. ವೃಕ್ಷಾಸನ ಇದು. ವೃಕ್ಷ ತರ ನಿಮ್ಮ ಶರೀರ ಮಜಬೂತ್ ಆಗ್ತದೆ. ಕೈ ಸೀದಾ. 5 6 ರಿಲ್ಯಾಕ್ಸ್. ಅಪೋಸಿಟ್. 1 2 3 ಎದುರಿಗೆ ನೋಡ್ಬೇಕು. ಗುಡ್, ಎಲ್ಲ ಚೆನ್ನಾಗಿ ಮಾಡಿರಿ. 4 5 6 ಇನ್ನ ಮಾಡೋಣ. 1 ಯಾವ ಆಸನದು? ವೃಕ್ಷಾಸನ. 2 3 4 5 6 ಅಪೋಸಿಟ್. 1 2 3 5 6 ಅಲ್ಲೇ ನಿಂದ್ರಿ. 1 ಬಲಗಾಲ ಮುಂದೆ. ಇದು ವೀರಭದ್ರಾಸನ. ನಿಮ್ಮ ಯುವಕರಿಗೆ ಚಲೋ ಇದು. ಶರೀರ ಮಜಬೂತ್ ಮಾಡ್ತದೆ, ಸಶಕ್ತ. ಬಲಗಾಲ ಮುಂದೆ ಹಾಕ್ತೀರಾ. 2 ಮುಂದವಾಗಿ. ಗುಡ್. ಕೈ ಮೇಲೆ ಸೀದಾ. ಗುಡ್. 3 4 ಎಡಗಾಲ. 1 2 ಕೈ ಮೇಲೆ ಮುಂದೆ 3 4 1 ಬಲಗಾಲ ಮುಂದೆ. 2 3 4 ಎಡಗಾಲ ಮುಂದೆ. 1 2 3 4 ಯಾವ ಆಸನ? ವೀರಭದ್ರಾಸನ.
ನಟರಾಜಾಸನ 1 2 ನೋಡಿ ನಟರಾಜ ಶಿವ ಸ್ವಲ್ಪ ಇಲ್ಲಿ 4 ಅಪೋಸಿಟ್ 1 2 3 4 ಈಗ ಸೂರ್ಯ ನಮಸ್ಕಾರ ಮಾಡೋಣ ಒಂದು ಕೈ ಮುಗಿರಲ್ಲದು ಸಮಸ್ತ ಭೂಮಂಡಲದ ಭಾಸ್ಕರ ಸೂರ್ಯದೇವ ನಮಗೆಲ್ಲರಿಗೂ ಉತ್ತಮ ಆರೋಗ್ಯ ಉತ್ತಮ ವಿಚಾರ ಮನಸ್ಸಿಗೆ ಶಾಂತಿ ಪರಿವಾರದಲ್ಲಿ ಆರೋಗ್ಯ ಆ ಸೂರ್ಯ ಭಗವಂತನು ಅನುಗ್ರಹಿಸಲಿ ಸೂರ್ಯನೇ ಪ್ರತ್ಯಕ್ಷ ದೇವತೆ ಸೂರ್ಯನಿಂದಲೇ ಮಳೆ ಬೆಳೆ ಸೂರ್ಯನಿಂದಲೇ ಮುಖದಲ್ಲಿ ತೇಜ ಸೂರ್ಯನಿಂದಲೇ ನಮ್ಮ ಆಧ್ಯಾತ್ಮಿಕ ಉನ್ನತಿ ಪ್ರಾಪ್ತಿಯಾಗುತ್ತದೆ ಅದಕ್ಕಾಗಿ ಆ ಸೂರ್ಯ ಭಗವಂತನಿಗೆ ಕೋಟಿ ಕೋಟಿ ಪ್ರಣಾಮ ಕೈ ಮೇಲಕ್ಕೆಲ್ಲರೂ ಕಾಲು ತೋರಿಸಿ ಭಕ್ತಿಯಿಂದ ಮಂತ್ರ ಸ್ಮರಣೆ ಎಲ್ಲರೂ ಹೇಳೋಣ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ಓಂ ಪುಷ್ಣೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಮರೀಚೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ ಆ ಸೂರ್ಯ ಭಗವಂತನು ನಮ್ಮ ಮನಸ್ಸನ್ನು ಶುದ್ಧ ಪವಿತ್ರ ಪಾವನಗೊಳಿಸಲಿ ಆರೋಗ್ಯ ಕೊಡಲಿ ನಮ್ಮೆಲ್ಲರ ಜೀವನ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ನೀವು ಬಲಗಡೆಯಿಂದ 3 ಸಲ ಪ್ರದಕ್ಷಿಣೆ ಮಾಡಿ ನಿಮ್ಮ ಬಲಗಡೆಯಿಂದ 3 ಸಲ ಪ್ರದಕ್ಷಿಣ ಮಾಡಿ ಈಗ ಉಸಿರಾಟದಲ್ಲಿ ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಆಸನ ಬರ್ತವೆ 84 ಲಕ್ಷ ಆಸನಗಳು ಒಳಗೊಂಡಿದೆ ಸೂರ್ಯ ನಮಸ್ಕಾರ ನಿಮಗೆ ಒಬ್ಬರಿಗೊಬ್ಬರು ಕಾಲ ಹತ್ತಂದ್ರೆ ಸ್ವಲ್ಪ ಇಂದ ಮುಂದಾಗದೆ 1 ಉಸಿರು ಒಳಗೆ ಸ್ಲೋ ಮಾಡಿ ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ ಬಾಗಿನಲ್ಲಿ 2 ಉಸಿರು ಹೊರಗೆ ಮೊಣಕಾಲಿಗೆ ಹಣ ಹಚ್ಚೋ ಪ್ರಯತ್ನ ಮಾಡಿ 3 ಉಸಿರು ಒಳಗೆ ಬಲಗಾಲ ಹಿಂದೆ ನೋಡಿ ನಾ ಹೇಗೆ ಮಾಡಿದ್ರೆ ಅದು ಮಾಡಿ ಸ್ವಲ್ಪ ಬಿಸಿಲಾಗಿ ಮಾಡಿ ಅದರಲ್ಲಿ ಎಲ್ಲ ಆಸನ ಮಾಡ್ಕೊಳ್ತೇವೆ 4 ಪರ್ವತಾಸನ 5 ಸಾಷ್ಟಾಂಗ ಮಲಗೋದಿಲ್ಲ ಅಂತ ಇರ್ಬೇಕು ದೇಹ ನೋಡಿ ಉಸಿರುವರೆಗೆ 6 ಭುಜಂಗಾಸನ ಈ ಆಸನ ಬೆನ್ನು ಕಡಿಮೆ ಮಾಡ್ತಿದೆ ಥೈರಾಯ್ಡ್ ತೊಂದರೆ ನಿವಾರಣೆ ಮಾಡ್ತದೆ ಬೆನ್ನು ಸಶಕ್ತ ಆಗ್ತದೆ ಹಿಂದಕ್ಕೆ ಬಾಗಿ ಎಷ್ಟು ಸಾಧ್ಯ 7 ಪರ್ವತಾಸನ 8 ಅಶ್ವ ಸಂಚಾಲನ ಬಲಕಾಲ ಮುಂದಾಕಿ 2 ಕೈಗಳ ಮುಂದೆ 2 ಕಾಲು 9 ಕುಕ್ಕುಟಾಸನ ಕೊಡಿ ರಿಲ್ಯಾಕ್ಸ್ 1 ಇನ್ಹೇಲ್ ಹಸ್ತ ಉತ್ಥಾನಾಸನ 2 ಎಕ್ಸೇಲ್ ಪರ್ವತಾಸನ ಪಾದ ಹಸ್ತಾಸನ 3 ಅಶ್ವ ಸಂಚಾಲನ ಎಡಗಾಲಿಂದ ಹಾಕಿದ 4 ಎಕ್ಸೇಲ್ ಪರ್ವತಾಸನ 5 ಎಕ್ಸೇಲ್ ಸಾಷ್ಟಾಂಗ 6 ಇನ್ಹೇಲ್ ಭುಜಂಗಾಸನ 7 ಪರ್ವತಾಸನ ಎಕ್ಸೇಲ್
8 inhale, 9 exhale, ಕುಕ್ಕುಟಾಸನ. ಇದು ಸರ್ವಾಂಗದ ಎಕ್ಸರ್ಸೈಸ್ ಆಗ್ತದ. ದಿನ ನೀವು ಇಷ್ಟು ಸೂರ್ಯ ನಮಸ್ಕಾರ ಮಾಡಿದ್ರೆ ಸೂರ್ಯ ಭಗವಂತನ ಕೃಪೆ ಆಗ್ತದ. ನಿಮ್ಮ ಮನೋ ಇಚ್ಛೆಗಳೆಲ್ಲ ಪೂರ್ಣ ಆಗ್ತಾವ. ದಿನ ಒಂದು 10 ಸಲ ಮಾಡ್ಬೇಕು. ಎಲ್ಲ ಆಸನಗಳು ಬರ್ತವೆ. ರಿಲ್ಯಾಕ್ಸ್. 1 2 3 4 5 6 7 8 9 10 1 2 3 ಸ್ವಲ್ಪ ಬೇಗ ಬೇಗನೆ ಮಾಡ್ಬೋದು. 4 5 6 7 8 9 ಕೊಡ್ರಲ್ಲ ಕೊಡಿ. ಮೊದಲು ಆಸನಗಳೆಲ್ಲ ಬಲಗಡೆಯಿಂದ ಮಾಡ್ತೀವಿ, ಪ್ರಾಣಾಯಾಮ ಎಲ್ಲ ಎಡಗಡೆಯಿಂದ ಮಾಡ್ತೀವಿ. ಬಲಗಡೆ ಒಳ್ಳೆ ಮುಚ್ಚಿಲ್ಲ, ಎಲ್ಲರೂ ಮುಚ್ಚಿ ಬಲಗಡೆ. ಕೈ ಎಡಗೈ ಮೇಲೆ ಎತ್ತಿ, ಉಸಿರೊಳಗೆ ತಗೊಳ್ಳಿ. ಎಡಗೈ ಮೇಲೆ ಬೆನ್ನು ಕುತ್ತಿಸಿದ. ಹತ್ತಲ ಇದು ಭಸ್ತ್ರಿಕಾ ಪ್ರಾಣಾಯಾಮ ಅಂತಾರೆ. ಇದರಿಂದ ಬೆಳೆ ಮೇಲೆ ನಗಡಿ ಕಡಿಮೆ ಆಗ್ತದ, ಜ್ವರ ಕಡಿಮೆ ಆಗ್ತಾವ, ನಿಮಗೆ ಉಸಿರಾಟ ತೊಂದರೆ ಕಡಿಮೆ ಆಗ್ತದೆ. ಈಗ ಒಂದು ಕೈ ಏನು ಮಾಡಿಲ್ಲ, 2 ಕೈ ಮೇಲೆ ಹಾಕ್ರಿ. ಯಾಕಪ್ಪ ಕೈ ಮೇಲೆ ಹಾಕ್ತದೆ? ಇದಕ್ಕೆ ಯಾವ ಪ್ರಾಣಾಯಾಮ ಅಂತಾರೆ? ಇವೆರಡು ಭಸ್ತ್ರಿಕಾ ಪ್ರಾಣಾಯಾಮ. ಮುಂದಿಂದು ಕಪಾಲಭಾತಿ. ಹೊಟ್ಟೆ ಸ್ಥೂಲತೆ ಕಡಿಮೆ ಆಗತ್ತ, ಜೀರ್ಣತೆ ಎಷ್ಟಾಗುತ್ತ. ಸೀದಾ ಕುಡಿಗ, ಬೆನ್ನು ಕುತ್ತಿಸಿದ. ಒಮ್ಮೆ ಉಸಿರು ಒಳಗೆ ಹಾಕೋದು, ಹೊಟ್ಟೆ ಒಳಗೆ ಹಾಕೋದು ನೋಡಿ. ಉಸಿರು ಹೊರಗೆ, ಹೊಟ್ಟೆ ಒಳಗೆ. ಇಲ್ಲ ಇನ್ನ ಕೈ ಹೀಗೆ ಮೇಲಿಡಿ, ಮೊಣಕೈ ಮೇಲೆ ಹಿಂದಕ್ಕೆ ಬಾಗಿ ಉಸಿರೊಳಗೆ ತಗೊಳ್ಳಿ. ಉಸಿರೆಲ್ಲ ಹೊರಗೆ ಹಾಕ್ರಿ. ಕೈ ಸೀದ ನೋಡಿ, ಹೊಟ್ಟೆ ಒಳಗೆ ಹಾಕೋಬೇಕಿಂದ. ನಮ್ಮ ಹೊಟ್ಟೆ ಹೆಂಗೆ ಒಳ್ಳೆ ನೋಡಿ, ಹೊಟ್ಟೆ ಒಳಗೆ ಹಾಕೊಂಡು ನಿಲ್ಲಿಸ್ಬೇಕು. ಬಾಹ್ಯ ಪ್ರಾಣಾಯಾಮ. ಇದರಿಂದ ಅಂತಃಶಕ್ತಿ ಜಾಗೃತ ಆಗ್ತದ, ಜೀರ್ಣಕ್ರಿಯೆ ವೃದ್ಧಿ ಆಗ್ತದ, ಮನಸ್ಸಿಗೆ ಸಮಾಧಾನ ಸಿಗ್ತಿದೆ, ನಿಮ್ಮ ಉತ್ತಮ ವಿಚಾರ ಉತ್ಪನ್ನ ಆಗ್ತಿವೆ, ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳೆಲ್ಲ ದೂರ ಆಗ್ತಿವೆ. ಉಸಿರೊಳಗೆ, ಉಸಿರು ಹೊರಗೆ. ಬಾಹ್ಯ ಪ್ರಾಣಾಯಾಮ. ಉಸಿರು ಒಳಗೆ, ಉಸಿರು ಹೊರಗೆ ತಗೊಂಡು ಹೊರಗೆ ನಿಲ್ಲಿಸಿ ಹೊಟ್ಟೆ ನೋಡು ಮೇಲೆ ಕೆಳಗೆ ಮಾಡ್ಕೊ ಹೋಗ್ರಿ. ಹೊಟ್ಟೆ ಮೇಲೆ ಕೆಳಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಹೊಟ್ಟೆ ಮೇಲೆ ಕೆಳಗೆ. ಅಗ್ನಿಸಾರ. ಉಸಿರು ಒಳಗೆ, ಉಸಿರು ಹೊರಗೆ, ಹೊಟ್ಟೆ ಗೋಲಾಕಾರ ತಗೋರಿ. ನೀವು ಶುರು ಮಾಡ್ರಿ, ಬರೀ ಹೊಟ್ಟೆ ನೋಡಿ. ಇವೆಲ್ಲ ರೂಮಲ್ಲಿ ಚಿಂತನೆ ಮಾಡ್ಬೋದು. ಎಡಕ್ಕೆ ಬಲಕ್ಕೆ ರಿಲ್ಯಾಕ್ಸ್. ಸೀದಾ ಕುಡಿ. ಬಲಗಡೆ ಒಳ್ಳೆ ಮುಚ್ಚಿ, ಎಡಗಡೆಯಿಂದ ಉಸಿರು ತಗೊಳ್ಳಿ, ನಿಲ್ಲಿಸಿ. ಬಲಗಡೆ ಉಸಿರು ಹೊರಗೆ ಹಾಕಿ.
ಅನುಲೋಮ ವಿಲೋಮ. ಬಲಗಡೆ ಉಸಿರು ತಗೊಳ್ಳಿ, ನಿಲ್ಲಿಸಿ, ಎಡಗಡೆ ಉಸಿರು ಹೊರಗೆ ಹಾಕಿ. ಎಡಗಡೆ ಉಸಿರು ತಗೊಳ್ಳಿ, ನಿಲ್ಲಿಸಿ, ಬಲಗಡೆ ಉಸಿರು ಹೊರಗೆ ಹಾಕಿ. ಬಲಗಡೆ ಉಸಿರು ತಗೊಳ್ಳಿ, ನಿಲ್ಲಿಸಿ, ಉಸಿರು ಹೊರಗೆ ಹಾಕಿ. ಇದನ್ನ ಹಾಗೆ ಮಾಡ್ತಾ ಇರಿ. ಇದರಿಂದ ಏನಾಗ್ತದೆ, ಎಲ್ಲ ನಾಡಿ ಶುದ್ಧ ಆಗ್ತವ, ಶರೀರ ಶುದ್ಧ ಆಗ್ತದ, ಆಂತರಿಕ ಶರೀರ ಶುದ್ಧ ಆಗ್ತದ. ಇದು ಎಲ್ಲ ಲಕ್ಷಾಂತರ ನಾಡಿಗಳಲ್ಲಿ ಪ್ರಧಾನ ನಾಡಿ ಈಡ, ಪಿಂಗಲ, ಸುಷುಮ್ನ, ಈ 3 ನಾಡಿ ಶುದ್ಧ ಆದರೆ ಎಲ್ಲ ನಾಡಿ ಶುದ್ಧ ಆಗ್ತವೆ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ ಅಂತ. ಇನ್ನು ನಿಮ್ಮ ಧ್ವನಿ ಶುದ್ಧ ಆಗುತ್ತೆ ನೋಡಿ. ಉಸಿರು ತಗೊಳ್ಳೋ ಧ್ವನಿ ಬರ್ಬೇಕಲ್ಲ, ಬಾಯ್ ಉಜ್ಜಾಯಿ ಪ್ರಾಣಾಯಾಮ. ಯಾವುದು? ಉಜ್ಜಾಯಿ ಪ್ರಾಣಾಯಾಮ. ಸ್ಟಾರ್ಟ್. ಉಜ್ಜಾಯಿ ಪ್ರಾಣಾಯಾಮ ಅಂತಾರೆ. ಇನ್ನು ನಿಮ್ಮ ಕಿವಿ ಕೇಳಿಸುವಂಥ ದೋಷ ಆಗಿತ್ತು, ಕಣ್ಣಿನ ದೋಷ ಇತ್ತು, ಕಿವಿ ದೋಷ ಇತ್ತು, ಇವೆಲ್ಲ ಕಡಿಮೆ ಆಗೋದಕ್ಕೆ ಷಣ್ಮುಖ ಪ್ರಾಣಾಯಾಮ. ಉಸಿರು ತಗೋದು ಹಂಗೆ ನೋಡಿ. ಇದು ಉಬ್ಬಿಸಿ ಕಿವಿ ಮತ್ತು ಕಣ್ಣಿನಿಂದ ಉಸಿರೊಳಗೆ ಹಾಕಬೇಕು. ಒಂದು 2 ಸಲ ಮಾಡೋಣ. ತಗೊಳ್ಳಿ ಉಸಿರೊಳಗೆ. ಕಿವಿಯಿಂದ ಉಸಿರೊಳಗೆ ಹೋಗ್ಬೇಕು, ಕಣ್ಣಿನಿಂದ ಉಸಿರೊಳಗೆ ಹೋಗ್ಬೇಕು. ಪ್ರಯತ್ನ ಮಾಡಿ. ಈಗ ಕಿವಿಯಿಂದ ಹೊರಗಡೆ ಈಗ ಮುಚ್ಚಿ, ಕಣ್ಣನ್ನು ಮುಚ್ಚಿ ಓಂಕಾರ ಧ್ಯಾನ ಮಾಡಿದ್ರೆ ಭ್ರಾಮರಿ ನಾದ, ಓಂ ನಾದ ಕೇಳಿಸ್ತದ. ನಿಮ್ಮ ತಲೆಯಲ್ಲಿ ಒಂದು ಆವಾಜ್ ಕೇಳಿಸ್ತದ. ಮುಚ್ಚಿ ಮೂಗಿನಿಂದ ಉಸಿರು ಹೊರಗೆ ತಗೊಂಡು ತಲೆಯಲ್ಲಿ ಧ್ವನಿ ಆಗ್ಬೇಕು. ಮಾಡ್ತವ್ರೆಲ್ಲ ಮಾಡಿದ ಬಳಿಕ ಕಣ್ಣು ಒಮ್ಮೆ ತೆಗೆದ್ರೆ ಮಂಜು ಆಗ್ತದೆ. ಕಣ್ಣು ಒಮ್ಮೆ ತೆಗಿಬಾರ್ದು, ಸ್ವಲ್ಪ ಫಿಟ್ ತೆಗಿಬೇಕು. ಲಾಸ್ಟು ಓಂಕಾರ ಧ್ಯಾನ. ಎಲ್ಲ ಉಸಿರು ತಗೊಳ್ಳಿ, ಓಂ ಉಚ್ಚಾರಣೆ ಮಾಡಿ. 1 2 3 ಸ್ಟಾರ್ಟ್. ಉಸಿರೊಳಗೆ ಸ್ಟಾರ್ಟ್. ಸ್ಟಾರ್ಟ್. ಕಣ್ಣು ಮುಚ್ಚಾಗಿ ಧ್ಯಾನ ಮಾಡ್ತಾ ಇದ್ರಿ, ಅದನ್ನು ತೆಗಿಬೇಡ್ರಿ. ಇನ್ನು ಮಾಡೋಣ. ಊಟ ಆದ ತಕ್ಷಣ ನಿಮ್ಗೆ ಯಾವ್ದಾದ್ರು ಆಸನ ನೋಡ್ಬೇಕ್ರಿ, ಹಿಂಗೆ ವಜ್ರಾಸನ ಕೊಡೋದು ನೋಡಿ. ಕುಳಿ ಚಲೋ ಆಗ್ತದ್ರಿ, ಪಚನ ಚಲೋ ಆಗ್ತದ, ಶರೀರ ಮಜಬೂತ್ ಆಗ್ತದ, ಡೈಜೆಷನ್ ಚಲೋ ಆಗ್ತದ, ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತದ, ವಾಯು ವಿಕಾರ ದೂರ ಆಗ್ತದ, ಮಂಡಿ ನೋವು ನಿವಾರಣೆ ಆಗ್ತದೆ. ಊಟ ಆದ ತಕ್ಷಣ ಕುಂದ್ಬಿಡೋದು ಸ್ವಲ್ಪ ಹೊತ್ತು. ಉಳಿದೆಲ್ಲ ಆಸನ 3 ತಾಸಿನ ನಂತರ ಮಾಡೋದು, ಊಟದ 3 ತಾಸಿನ ನಂತರ. ಈಗ ಮಾರ್ಜಾಲಾಸನ ಮಾಡೋಣ. ಉಸಿರು ಎಲ್ಲ ಕೂಡ ಬರ್ತದಲ್ಲ, ಏನು ತೊಂದರೆ ಇಲ್ಲ. 1 ಇನ್ಹೇಲ್, 2 ಎಕ್ಸೇಲ್. ಇದು ಬೆನ್ನ ಕೆಳಗೆ, ಕುತ್ತಿಗೆ ಮೇಲೆ 3. ಬೆನ್ನ ಕೆಳಗಾಗಬೇಕು. ಕಾಣಿಸ್ತದ ನೋಡಿ. 4 ಬೆನ್ನ ಮೇಲೆ, ಕುತ್ತಿಗೆ ಒಳಗೆ. ಇನ್ಹೇಲ್. ಇದೊಂದು 4 ಸಲ ಮಾಡೋದು, ಬೆನ್ನು ಕಡಿಮೆ ಮಾಡ್ತದೆ.
5 6 ರಿಲ್ಯಾಕ್ಸ್. ಈಗ ವ್ಯಾಘ್ರಾಸನ 1 ಇನ್ಹೇಲ್, ಬಲಗಾಲ ಹಿಂದಕ್ಕೆ ತಲೆ ಮುಡಿಸ್ರಿ. 2 ಎಕ್ಸೇಲ್, ಮೊಣಕಾಲಿಗೆ ಮೂವ್ ಆಗ್ತದೆ. 3 ಇನ್ಹೇಲ್, 4 ರಿಲ್ಯಾಕ್ಸ್. 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ರಿಲ್ಯಾಕ್ಸ್. ಈಗ ಸಿಟ್ಟು ಕಡಿಮೆ ಆಗೋದಕ್ಕ ಏನ್ ಕಡಿಮೆ ಆಗುತ್ತ? ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕ, ಉಸಿರಾಟ ಸಮಸ್ಯೆ ನಿವಾರಣೆ ಆಗೋದಕ್ಕ, ಸ್ಮರಣ ಶಕ್ತಿ ಹೆಚ್ಚಾಗೋದು. ಶಶಾಂಕಾಸನ 1 ಇನ್ಹೇಲ್, ಎಲ್ಲ ಮಾಡಿ. ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತದೆ. 2 ಎಕ್ಸೇಲ್. ನೋಡಿ ಹಣೆ ನೆಲ್ಕತ್ರಿ. ಹಣೆ ನೆಲಕ್ಕೆ ದೀರ್ಘ ಉಸಿರಾಟ. ಹಣೆ ನೆಲಕ್ಕೆ ದೀರ್ಘ ಉಸಿರಾಟ. 3 ಇನ್ಹೇಲ್, ಇಷ್ಟರೊಳಗೆ ರಿಲ್ಯಾಕ್ಸ್. ಇದಕ್ಕೆ ಯಾವ ಆಸನ ಅಂತಾರ? ಶಶಾಂಕಾಸನ. ಇದ್ರ ಲಾಭ ಏನು? ಕೋಪ ಕಡಿಮೆ ಮಾಡ್ತದೆ, ಉಸಿರಾಟ ಸುಗಮ ಆಗ್ತದೆ, ಪಚನ ಚಲೋ ಆಗ್ತದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತಲೆಗೆ ಆಗ್ತದೆ. ಇನ್ನು ಮಾಡೋಣ. 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ರಿಲ್ಯಾಕ್ಸ್. ಈಗ ಶುಗರ್ ಕಡಿಮೆ ಮಾಡೋದಕ್ಕ, ಜೀರ್ಣಕ್ರಿಯೆ ಹೆಚ್ಚಾಗೋದಕ್ಕ ಮಂಡುಕಾಸನ. ಕೈ ಮುಷ್ಟಿ ಮಾಡಿ, ಹೆಬ್ಬೆರಳು ಮಾಡಿ, ನಾಭಿ ಕೆಳಗೆ ಇಟ್ಕೊಳ್ಳಿ, ಉಸಿರೊಳಗೆ ತಗೊಳ್ಳಿ. ಇನ್ನು ಎಕ್ಸೇಲ್. ನೋಡಿ, ಇದು ಶುಗರ್ ಕಡಿಮೆ ಮಾಡ್ತದೆ, ಮಧುಮೇಹ ಮತ್ತು ಡೈಜೆಷನ್ ಚೆನ್ನಾಗಿ ಮಾಡ್ತದ. ಮುಖ ಮುಂದ ಮ್ಯಾಲೆ ನೋಡ್ರಿ. 3 ಇನ್ಹೇಲ್, 4 ಎಕ್ಸೇಲ್. ನಿಮ್ಮ ಹೊಟ್ಟೆ ಕರಳುಗಳ ಬಡಿತ ಕೇಳ್ತಾ ಇರ್ರಿ. ಆವಾಜ್ ನಿಮಗೆ ಕೇಳ್ಬೇಕು. ಮುಖ ಮೇಲೆ ಇರಲಿ. ಆವಾಜ್ ನಿಮಗೆ ಕೇಳ್ಬೇಕದು ಹೊಟ್ಟೆದು. ಇನ್ಹೇಲ್, ರಿಲ್ಯಾಕ್ಸ್. ಇದು ಶುಗರ್ ಕಡಿಮೆ ಮಾಡೋದು. ಗೊತ್ತಾಯ್ತಾ? ಇನ್ನು ಈ ಕಾಲುಗಳು ಮಜಬೂತಾಗೋದಕ್ಕೆ, ಬೆನ್ನು ನೋವು ಕಡಿಮೆ ಆಗೋದಕ್ಕೆ, ಕುತ್ತಿಗೆ ನೋವು ಕಡಿಮೆ ಮಾಡೋದು. ನೋಡಿ ಹೆಂಗೆ ಮಾಡೋದು. ಮೊದಲಿಗೆ ಮಾಡೋದು ಈಗ ಮಲ್ಬೇಕು. ಈಗ 1 2 3 4 5 6. ಟ್ರೈ ಮಾಡಿ. ನಾನು ಮಾಡಿ ವಾಪಸ್ ಬನ್ನಿ. ಕಾಲು ಹಿಡ್ಕೊಂಡು ಹೇಳ್ಬೇಕು. ಎಲ್ಲರಿಗೆ ಕೂಡ ನಾಯಿ ಕೊಡ್ತೀನಿ. ಉದ್ರಾಸನ ಕುಂತ್ರ ಲೈನ್ ಉದ್ರಾಸನ ಲೈನ್ ನೀವು ಕೊಡ್ರಿ. ಈಗ ಹಾಸ್ಯಾಸನ, ನಗೋದು. ಹೆಂಗೆ ನಗೋದು? ಇದರಿಂದ ಏನಾಗ್ತದೆ ಅಂದ್ರೆ ಜೀರ್ಣಕ್ರಿಯೆ ಹೆಚ್ಚಾಗ್ತದ, ಖಿನ್ನತೆ ದೂರ ಆಗ್ತದ. ಮತ್ತು ನೀವು ಇಲ್ಲಿ ಜೋರು ನಗ್ತಾರೆ, ಎಲ್ಲರೂ ಬರ್ತಾರ. ನಿಮ್ಮದು ನೀವೇ ಸ್ಮೈಲ್ ನಗ್ತಾ ಇರ್ಬೇಕು. ನಂತರ ಯಾವಾಗಲೂ ಖಿನ್ನತೆ ಇರಬಾರ್ದು. ನಗೋದ್ರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗ್ತಾವೆ. ನಕ್ಕವ್ರ ಹತ್ರ ಎಲ್ಲ ಬರ್ತಾರೆ. ನಗುವೇ ಆರೋಗ್ಯದ ಲಕ್ಷಣ. ನಗೋದಕ್ಕೆ ಮನುಷ್ಯರಿಗೆ ಮಾತ್ರ ಸಾಧ್ಯ ಅದ. ಯಾವಾಗಲೂ ಅಳ್ತಾ ಇದ್ರಿ, ಯಾವಾಗಲೂ ಖಿನ್ನತೆ ಇರ್ತಂದ್ರೆ ಯಾರು ನಿಮ್ಮ ಸಮಯ ಬರಲ್ಲ. ನಗು ಒಂದು ಔಷಧ ಮನುಷ್ಯರಿಗೆ. ಹೆಂಗೆ ನಗ್ಬೇಕು ನೋಡಿ ಕೈ. ಗೊತ್ತಾಯ್ತಾ? ಒಂದೇ ಪ್ರಕಾರ ಇವತ್ತೊಂದಿನ ಡೈಲಿ ಬೇಕಾದ್ರೆ ಹಾಕ್ಬಿಡ್ತಾರೆ. 1 2 3 ಕರಡಿಗೆ ಎಕ್ಸರ್ಸೈಸ್ ಆಗಬೇಕು. ಇನ್ನೊಮ್ಮೆ 1 2 3.
ಕಾಲಿಗೆ ಎಷ್ಟು ಸಾಧ್ಯ ಅಷ್ಟು ಹೊರಗೆ ಚಾಚ್ರಿ ಈಗ. ಇನ್ನು ಹಾಗಾದ್ರೆ ಯಾವಾಗ ಆಸನದ ಈಗ ಕಾಲು ಹಚ್ಕೊಡ್ರಿ. ಈಗ ಹೊಟ್ಟೆ ಕರಳಿಗೆ ಎಕ್ಸರ್ಸೈಸ್ ಬ್ಯಾಲೆನ್ಸ್ 1 2 ನೋಡಿ ಆರಾಮ ನಿಲ್ಬೇಕು. 1 2 3 4 5 6 7 8 9 10 ರಿಲ್ಯಾಕ್ಸ್. 1 ಎಷ್ಟೊತ್ತು ನಿಲ್ತ್ರೆ ಅಷ್ಟು ಶರೀರ ಕಂಪಿಸ್ತದ, ವೈಬ್ರೇಷನ್ ಮಾಡ್ತದಲ್ಲ, ಅನ್ಕಲ್ಸಿದ. ನೋಡಿ 1 2 3 4 5 6 7 8 9 10 ನಾಲ್ಕು ಕೊಡ್ತೀನಿ ಬಿಡಿ. 1 2 ಮನಕಲ್ ಲೋ ಕಡಿಮೆ ಮಾಡುತ್ತೆ. ರಿಲ್ಯಾಕ್ಸ್. ಕೊಡಿ ಆಸನ ಸಾಕು ಸ್ವಲ್ಪ ಮಾಡೋದ. ಹಾಂ 1 ಇನ್ಹೇಲ್ 2 ಎಕ್ಸೇಲ್. ಇದು ಮೊಣಕಾಲಿಗೆ ಹತ್ತದ ಕಣೆ ನೋಡು. ಇನ್ಹೇಲ್ 4 exhale 5 inhale relax 1 9 ಕೂತ್ರಿ ಕೊಡ್ರಿ. ಸೊಂಟ ನೋವು ಕಡಿಮೆ ಮಾಡ್ತದ. ಒಳ್ಳೆ ಎಕ್ಸರ್ಸೈಸ್. 2 3 4 5 6 ನೋಡಿ ಮರ್ತದ 8 ಕೈಗಳು ಮಜಬೂತ್ ಆಗ್ತಾವ. 9 10 11 ರಿಲ್ಯಾಕ್ಸ್. ಒಂದ್ಸಲ ನೋಡ್ರಿ ನಾ ಹೇಗೆ ಮಾಡ್ತೀನಿ ಎಲ್ಲ ಮೊದಲಿಗೆ ಮಲಗಿದ. 1 2 3 4 5 6 ಹಾಂ ಮಾಡಿ. ಚಕ್ರಾಸನ ಯಾರ್ಯಾರು ಸಾಧ್ಯ ಮಾಡಪ್ಪ. ಬರ್ತದ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಶೀರ್ಷಾಸನ ಆಗಿ ಬರಲ್ಲ. ಆಯ್ತು ಇಷ್ಟೀಗ ಆಸನಗಳಿವೆ. ಈಗ ಕುಂತಲ್ಲೇ ಮಾಡಕ್ಕೆ ನೀವು ಸಲ ಸಲ ಎಲ್ಲರೂ ಸೇರ ಕೊಡಲಿಲ್ಲ. ಎಲ್ಲರೂ ನೀವು ಎಲ್ಲ ನೀವು ನೀವು ಊಟ ಮಾಡಿಕೊಡ್ರಿ. ಎಲ್ಲರೂ ಸೀದಾ ಕೊಡಿ. ಲೈನ್ ಇರಲಿ. ಸ್ಟಾರ್ಟ 1 ನೋಡಿ ಕುಂತಲ್ಲೇ 2 3 4 5 6 ರಿಲ್ಯಾಕ್ಸ್. ಈಗ ನಿಮ್ಗೆ ಕುಂತಲ್ಲೇ ಎಕ್ಸರ್ಸೈಸ್ ಹೊಟ್ಟೆ ಕಡಿಮೆ ಮಾಡೋದು ಏನು ಮಾಡ್ಬೋದು ನೋಡ್ರಿ. ಸ್ಲೋ ಬಲಗಡೆಯಿಂದ ತಿರುತ್ತವ್ರಿ. ಎಕ್ದಮ್ ಸ್ಲೋ ಮಾಡಪ್ಪ. ಏನು ಸ್ಲೋ ಎಲ್ಲರೂ ಮಾಡ್ರಿ. ಕುಳಿತಲ್ಲೇ ಮಾಡೋದು. ಅಪೋಸಿಟ್ 5 6 7 8 ರಿಲ್ಯಾಕ್ಸ್. ದಯವಿಟ್ಟು ನೋಡಿ. ಈ ಉಸಿರು ತಗೊಳ್ತಾ ತಗೊಳ್ತಾ ಕೈ ಮೇಲೆ ಹಾಕ್ಬೇಕಾ. ಸ್ಲೋ. ನಾನು ಏನು ಮಾಡ್ತೀನಿ ಸ್ಲೋ ನೋಡಿ. ಉಸಿರು ಒಳಗೆ ತುಂಬ್ರಿ, ಸ್ವಲ್ಪ ನಿಲ್ಲಿಸ್ರಿ. ಇದು ಪ್ರಾಣಾಯಾಮ. ಇದು ಮನಸ್ಸಿಗೆ ಶಾಂತಿ ಸಿಗ್ತದ, ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದ, ಮನಸ್ಸಿನ ಚಂಚಲತೆ ದೂರ ಆಗ್ತದ. ಕೈದು ಸೀದಾ ಬೆನ್ನು ಕುತ್ತಿ ಸೀದಾ ಉಸಿರು ಹೊರಗೆ ಹಾಕಿ ಸ್ಲೋ ಮಾಡ್ಬೇಕಿದು. ಇನ್ಹೇಲ್
ತುಂಬಿದ್ರೆ ಕೈ ಮೇಲೆ ಹೋಗಿ ಬೆರಳ ಮುಖಾಂತರ ನಿಮಗೆ ಸಕಾರಾತ್ಮಕ ಶಕ್ತಿ ಬರ್ತದೆ ನೋಡಿ. ಸಾವಕಾಶ ಮೇಲೆ ಹೋಗಿ ಉಸಿರು ತಗೊಳ್ಳಿ. ಪ್ರಕೃತಿಯಲ್ಲಿ ಅದು ಏನು ಶಕ್ತಿ ಅದ ತುಂಬಿಕೊಳ್ಳಿ. ಕೈಗಳ ಮೇಲೆ ಇರಲಿ, ಬೆನ್ನು ತೆಗೆಸಿದೇ ಇರಲಿ, ಮುಖದ ಪ್ರಸನ್ನತೆ ಇರಲಿ. ಬರ್ತಾರನಿ ರಿಲ್ಯಾಕ್ಸ್. ಇದು ನೀವು ಕುಳಿತಲ್ಲೇ ಮಾಡ್ಕೊಳಕ್ಕೆ ಬರ್ತದಲ್ಲ, ಇದು ಸರಳ. ಇನ್ನೊಂದು ಹೇಳ್ತೀವಿ, ಬೆನ್ನು ಕುತ್ತಿಸಿದ್ರಲ್ಲಿ ಕೈ ನಾಯಿ ಹಿಡಿದು ನೋಡಿ. ಈ ಬೆರಳುಗಳ ಮುಖಾಂತರ ನೀವು ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳೋದು. ಕಣ್ಣುಗಳು ಮುಚ್ಚಿ ಉಸಿರು ದೀರ್ಘ ಉಸಿರಾಟ ತಗೊಳ್ಳಿ, ದೀರ್ಘ ಉಸಿರಾಟ ಬಿಡಿ. ಉಸಿರಾಟ ಮಾಡ್ತಾ ಹೋಗಿ. ಕೈಗಳ ಬಡಿತ, ಬೆರಳುಗಳ ಮೂಮೆಂಟು ನಿಮಗೆ ಕೇಳಿಸ್ತದೆ ನೋಡಿ. ಈ ಬೆರಳುಗಳ ಮೂಮೆಂಟ್ ಮುಖಾಂತರ ನಿಮ್ಗೆ ಶಕ್ತಿ ಪ್ರವೇಶ ಆಗ್ತದೆ ಅಂದ ಒಳಗಡೆ. ಬೆರಳುಗಳ ಕಡೆ ಲಕ್ಷ್ಯ, ಉಸಿರಾಟದ ಕಡೆ ಲಕ್ಷ್ಯ ಇರಲಿ. ವಿಶ್ರಾಂತಿ ಅನಿಸ್ತದ? ಬೆರಳುಗಳ ಫೀಲಿಂಗ್ ಅನಿಸ್ತದಲ್ಲ? ಮೂಮೆಂಟ್ ಕೇಳಿಸ್ತದ? ಈಗ ಕೈ ಹೀಗಿಡಿ. ನನ್ನ ಜೊತೆಗೆ ಎಲ್ಲರಿಗೂ ನೀವು ನಾನು ಮಂತ್ರ ಮೊದಲೇ ಹೇಳ್ತೀನಿ, ನೀವು ಮುಂದೆ ಹೇಳೋದು. ಮಂತ್ರದಲ್ಲಿ ಮಾಡೋದು. ಶಿವನ ಸ್ಮರಣೆ, ನಿಮ್ದೆಲ್ಲ ಸಮಸ್ತ ಪಾಪಗಳು ನಷ್ಟ ಆಗ್ತವೆ. ಇದರಿಂದ ಶಿವನ ಕೃಪೆ ಆಗ್ತದ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ಶಿವಾಯ ಓಂ ನಮಃ 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 ಶಿವಾಯ